अस्सलामुअलैकुम दोस्तों, आप देख रहे हैं लीडर सियासत उर्दू न्यूज़ चैनल बेंगलोर। हल्का पुलकेशी नगर के डीजेएलडी वार्ड में वार्ड प्रेसिडेंट के तौर पर आज एमएलए एसी श्रीनिवास ने जोश को इंतखाब किया गया है। इसी दौरान जोश ने मीडिया के नुमाइंदों से गुफ्तगू करते हुए एमएलए एसी श्रीनिवास का तहे दिल से शुक्रिया अदा किया और मीडिया में इसकी तफसीलात फराहम की हैं। I have to thank Mr. A.C. Srinivas for his great thing he has done today. ನಮ್ಮಲ್ಲಿ ನಮ್ಮ ಈ 4 ವಾರ್ಡಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ, ಸ್ವಲ್ಪ ವ್ಯತ್ಯಾಸ ಯಾರ ಕ್ರಿಯೇಷನ್ ಯಾರ್ದಂತ ಗೊತ್ತಿಲ್ಲ. ಆದರೆ ಅವ್ರನ್ನೆಲ್ಲರೂ ಜೊತೆಗೂಡಿ ಕೆಲಸ ಮಾಡೋಂಥ ಪ್ರಯತ್ನ ಜೋಶ್ ಮಾಡ್ತಾನೆ ಅಂತ ನನ್ನ ನಂಬಿಕೆ ಇದೆ. A.C. Srinivas is our present MLA. We should follow him. Whatever he advises us, whatever work he gives us, we have to follow whatever he says. ನಾನು ಯಾವುದೇ ವ್ಯಕ್ತಿಗಳನ್ನ ಇವರು ಆ ಕಮ್ಯುನಿಟಿ ಯಾವುದು ನೋಡೋದಿಲ್ಲ. ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಶಾಸಕರಿಗೆ ಒಳ್ಳೇದಾಗಬೇಕು, ಅದನ್ನ ಮಾತ್ರ ನಾನು ಆಸ್ ಪರ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ಜೋಶಿಗೆ ಏನೇ ಕೆಲಸ ಮಾಡಿದ್ರು, ನೀವೇನೇ ಏರಿಯಾದಲ್ಲಿ ಎಲ್ಲಿ ಹೋದ್ರು MLAಗೆ ವಿಷಯ ತಿಳಿಸ್ಬೇಕು. ಏನಾರ ವ್ಯತ್ಯಾಸಗಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಈ ವಾರ್ಡಲ್ಲಿ ವ್ಯತ್ಯಾಸಗಳಿದೆ, ಅದನ್ನ ಇವ್ರಿಗೆ MLAಗೆ ಗಮನಕ್ಕೆ ತರಬೇಕು. ಅವ್ರು ಖರ್ಚು ಮಾಡ್ತಾರೆ, ಅಲ್ಲೇ ಸಾರ್ಟ್ ಔಟ್ ಮಾಡ್ತಾರೆ. ಸಾರ್ಟ್ ಔಟ್ ಮಾಡೋ ಜವಾಬ್ದಾರಿ A.C. ಶ್ರೀನಿವಾಸ್. ನೀವು ಯಾವುದೇ ಪರಿಸ್ಥಿತಿಯಲ್ಲಿ A.C. ಶ್ರೀನಿವಾಸ್ ಏನು ಹೇಳ್ತಾರೋ ಅದು ಕೇಳಬೇಕು. ಅದ್ರ ಜೊತೆಗೆ ಅವ್ರೇನು ಅಡ್ವೈಸ್ ಮಾಡ್ತಾರೋ ಅದೇ ಥರ ನಡ್ಕೊಂಡು ಹೋಗ್ಬೇಕು ಅಂತ ನಾವು A.C. ಶ್ರೀನಿವಾಸ್ ಹೇಳಿದ್ವಿ. ನಾನು ಪರ್ಸನಲ್ ಆಗಿ ಇವನಿಗೆ ಅಡ್ವೈಸ್ ಮಾಡಿರೋದು. ಸಲಾಮ್ ಅಲೈಕುಂ, ನಮಸ್ಕಾರ. ಇವತ್ತು ಏನು DJLD ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಆದೇಶ ಮಾಡಿದ್ದಾರೆ ನಮ್ಮ ಶಾಸಕರು A.C. ಶ್ರೀನಿವಾಸ್ ಸಾಹೇಬರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ. ಅವರು ಈ ಥರ ಸ್ಥಾನಮಾನವನ್ನು ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿಲ್ಲ. ಆದರೆ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವರು ನಮಗೆ ಇವತ್ತು ನಾನು ಆಸ್ ಪರ್ DJLD ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಲೆಟರ್ ತೊಗೊಂಡಿದ್ದೀನಿ. ಹಾಗೂ ಮತ್ತು ನಮ್ಮ ಎಕ್ಸ್ ಮೇಯರ್ ಸಂಪತ್ ರಾಜ್ ಅವರು, ಎಕ್ಸ್ ಕಾರ್ಪೊರೇಟರು AR ಜಾಕೀರ್ ಅವರು, ಸಾಜಿದ್ ಅಹಮದ್ ಅವರು ಮತ್ತು ನಮ್ಮ ವಿಷ್ಣು ಶಿವ ಇವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಇವತ್ತು ನಮ್ಮ ಮಾಜಿ ಎಕ್ಸ್ MLA ಶ್ರೀ ಬಿ ಪ್ರಸನ್ನಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನನಗೆ ಇವತ್ತು ಆಸ್ ಪರ್ ಬ್ಲಾಕ್ ಪ್ರೆಸಿಡೆಂಟಾಗಿ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಸ್ಥಾನಮಾನವನ್ನು ನಾನು ಅಡ್ಡಗಚ್ಚಾಗಿ ನಾನು ಮೇಂಟೈನ್ ಮಾಡ್ತೀನಿ ಅಂತ ಒಂದು ವಿಶ್ವಾಸ ಇದೆ. ಕ್ಷೇತ್ರ ಪುಲಿಕೇಶ್ ನಗರ ಕ್ಷೇತ್ರ ಅಂತ ವಿಂಗಡಣೆ ಆಯಿತು. ಫಸ್ಟು ನಮ್ಮ ಬಿ ಪ್ರಸನ್ನಕುಮಾರ್ ಸಾಹೇಬರು ಇದ್ದರು, ಆಮೇಲೆ ಇನ್ನೊಬ್ಬರು MLA ಆದರು. ಆದರೆ ಇವಾಗ ನಮ್ಮ A.C. ಶ್ರೀನಿವಾಸ್ ಸಾಹೇಬರು ಬಂದಿದ್ದು 4 ತಿಂಗಳಿಗೆ ಅವರು ಆ್ಯಕ್ಟಿವಿಟಿ ಮಾಡ್ತಾ ಇರೋದಲ್ಲ ನೋಡಿದ್ರೆ ಅವರು 4 ಬಾರಿ MLA ಆಗೋ ಥರ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗ್ರೌಂಡ್ ಲೆವೆಲಿಂದ ಬಂದ ಒಂದು ದೊಡ್ಡ ನಾಯಕ ಅವರು ಇವಾಗ ಇಷ್ಟು ದಿನ ಯಾರೇ ಪುಲಿಕೇಶ್ ನಗರದಲ್ಲಿ ನೀರಿನ ಸಮಸ್ಯೆಗೆ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟಿಲ್ಲ. ಆದರೆ ನಮ್ಮ A.C. ಶ್ರೀನಿವಾಸ್ ಸಾಹೇಬರು ಬಂದಿದ್ದು 3 ತಿಂಗಳಿಗೆ 30 ಕೋಟಿ ರೂಪಾಯಿ ತಗೊಂಡ್ಬಂದು DJLD ಇಲ್ಲ ಈ ಪುಲಿಕೇಶ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನೀರಿನ ಪ್ರಾಬ್ಲಮ್ಗೆ 30 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದಾರೆ. ಮತ್ತು ಎಲ್ಲ ವಾರ್ಡ್ಗಳೂ ಇವಾಗ ನಾಯಕತ್ವ ವಹಿಸ್ತಾ ಇದ್ದಾರೆ. ಇವಾಗ ಫಸ್ಟು DJLD ಬ್ಲಾಕ್ ಕಮಿಟಿ ಅಧ್ಯಕ್ಷರು ಖಾಲಿ ಇತ್ತು, ಇವಾಗ ನನಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ, ಇವಾಗ ಈ 4 ಮುನೀಶ್ವರ ನಗರ, ಕಾವಲ್ ಬೈಸಂದ್ರ, ಕುಶಾಲನಗರ, ದೇವರ್ಜನಹಳ್ಳಿ 4 ವಾರ್ಡ್ಗಳನ್ನು ಏನೇನು ಸಾರ್ವಜನಿಕರಿಗೆ ಕುಂದು ಕೊರತೆ ಇದೆ ಅದನ್ನು ತೆರೆಸ್ಕೊಂಡು ನಮ್ಮ ಸಾಹೇಬರಿಗೆ ಡಿಸ್ಕಸ್ ಮಾಡಿ ಎಲ್ಲದನ್ನು ಬಗೆಹರಿಸ್ತೀವಿ ಅಂತ ವಿಶ್ವಾಸ ಇದೆ. ಆಸ್ಪರ್ ಒಂದು ಕಾರ್ಯಕರ್ತರಾಗಿ ನಾನು ಸುಮಾರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ಮುಂಚೆ ನಾನು DJLD ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಇವಾಗ ನನಗೆ ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡಿದ ಮೇಲೆ ಆಸ್ ದ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡೋದು ನನಗೇನು ಕಷ್ಟ ಆಗೋದಿಲ್ಲ. ಬಟ್ ಅವ್ರಿಗೆ ಯಾವ ಇದ್ರ ಮೇಲೆ ಕೊಟ್ಟಿದ್ದಾರೆ ಅಂತ ನೀವು A.C. ಶ್ರೀನಿವಾಸ್ ಸಾಹೇಬರಿಗೆ ಕೇಳಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಈ ಥರ ಸ್ಥಾನಮಾನ ಕೊಡ್ತಾರೆ ಅಂತ. ಬಟ್ ಅವ್ರಿಗೆ ವಿಶ್ವಾಸದಲ್ಲಿ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ ಸರ್. ಒಂದು ಸೆಕ್ಯುಲರಿಸಮ್ ಲೀಡರ್. ನಾನು ಯಾವುದೇ ವ್ಯಕ್ತಿಗಳನ್ನ ಇವರು ಆ ಕಮ್ಯುನಿಟಿ ಯಾವುದು ನೋಡೋದಿಲ್ಲ.
ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಶಾಸಕರಿಗೆ ಒಳ್ಳೇದಾಗಬೇಕು. ಅದನ್ನು ಮಾತ್ರ ನಾನು ಆಸ್ ಪರ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಸರ್.